ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. ಪ್ರಣಾಳಿಕೆಗಿಂತ ಹೆಚ್ಚು ಸುದ್ದಿ ಆಗ್ತಾ ಇರೋದು, ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋದು ಪ್ರಣಾಳಿಕೆಯ ಆ ಒಂದೇ ಒಂದು ಅಂಶ. ಅದೇ ಭಜರಂಗ ದಳ ನಿಷೇಧ ಮಾಡ್ತೀವಿ ಅಂತ ಕಾಂಗ್ರೆಸ್ ಘೋಷಣೆ ಮಾಡಿರೋದು. ಬರೀ ಭಜರಂಗ ದಳ ಅಷ್ಟೇ ಅಲ್ಲ, ಇಲ್ಲಿ ಪಿಎಫ್ಐ ಸೇರಿದಂತೆ ಅನೇಕ ಸಂಘಟನೆಗಳ ನಿಷೇಧದ ಭರವಸೆಯನ್ನ ನೀಡಲಾಗಿದೆ. ಆದರೆ ರಾಜ್ಯದಲ್ಲಿ ದೊಡ್ಡ ಹಲ್ಚಲ್ ಎಬ್ಬಿಸಿದೆ ಭಜರಂಗ ದಳ ನಿಷೇಧದ ಸುದ್ದಿ. ಕರ್ನಾಟಕ ಚುನಾವಣೆಗೆ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಪ್ರಣಾಳಿಕೆಯಲ್ಲಿ 108 ಜನಪರ ಭರವಸೆಗಳನ್ನು ಕೊಟ್ಟಿದೆ. ಜೊತೆಗೆ ಭಜರಂಗದಳ ಹಾಗೂ ಪಿಎಫ್ಐ ನಿಷೇಧದ ಬಗ್ಗೆ ಉಲ್ಲೇಖಿಸಿದೆ. ಧರ್ಮ, ಜಾತಿ ಹೆಸರಿನಲ್ಲಿ ದ್ವೇಷ ಬಿತ್ತುವ ವ್ಯಕ್ತಿಗಳು ಮತ್ತು ಸಂಘಟನೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಕಾಂಗ್ರೆಸ್ ಹೇಳಿದೆ. ಅಲ್ಪಸಂಖ್ಯಾತ, ಬಹುಸಂಖ್ಯಾತ ಸಂವಿಧಾನ ವಿಧಿ ಉಲ್ಲಂಘಿಸುವ ಎಲ್ಲ ಸಂಘಟನೆಗಳನ್ನು ನಿಷೇಧಿಸುತ್ತೀವಿ ಎಂದಿದೆ. ಸರಿ, ಆದರೆ ನಿಷೇಧಿತ ಪಿಎಫ್ಐ ಜೊತೆಗೆ ಭಜರಂಗದಳ ಹೋಲಿಸಿರೋದು ವಿವಾದ ಎಬ್ಬಿಸಿದೆ. ಶಾಂತಿಯನ್ನ ಕದಡುವಂತ ಯಾವುದೇ ಸಂಸ್ಥೆ ಅದನ್ನ ನಾವು ನಿಯಂತ್ರಣ ಮಾಡ್ತೇವೆ ಅಂತ ಹೇಳಿದ್ದೇವೆ. ನಮಗೆ ಬಹಳ ಈಗ ಪ್ರಣಾಳಿಕೆಯನ್ನೇ ನಾವು ಹೇಳಿದ್ವಿ, ಕರ್ನಾಟಕ ಶಾಂತಿಯ ತೋಟ ಆಗಬೇಕು ಅಂತೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಅದಕ್ಕೋಸ್ಕರ ನಾವು ಎಲ್ಲ ಕ್ರಮಗಳ ಭಜರಂಗ ದಳ ಬ್ಯಾನ್ ಮಾಡ್ತೀವಿ ಅಂತಿರೋ ಕಾಂಗ್ರೆಸ್ ಭರವಸೆ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಿದೆ. ಇದಕ್ಕೆ ಕಾರಣ ಭಜರಂಗ ದಳದ ನಿಷೇಧದ ಗ್ಯಾರಂಟಿಗೆ ಮೋದಿ ರಿಯಾಕ್ಷನ್. ರಾಮ ಮಂದಿರ ನಿರ್ಮಾಣಕ್ಕೆ ಅಡ್ಡಗಾಲಿಟ್ಟವರು ಈಗ ಹನುಮನ ವಿರುದ್ಧ ಸಮರ ಸಾರಿದ್ದಾರೆ ಅನ್ನೋ ಮೋದಿ ಮಾತು ಕೇಸರಿ ಕಲಿಗಳಿಗೆ ದೊಡ್ಡ ಶಕ್ತಿ ತಂದುಕೊಡ್ತು. जब मैं आज हनुमान जी की पवित्र भूमि को प्रणाम करने के लिए आया हूं, उसी समय कांग्रेस पार्टी ने अपने मैनिफेस्टो में बजरंग बली को ताले में बंद करने का निर्णय किया है. पहले प्रभु श्री राम को ताले में बंद किया और अब जय बजरंग बली बोलने वालों को ताले में बंद करने का संकल्प लिया है. कांग्रेस का इतिहास आतंक और आतंकवादियों के तुष्टीकरण का है. जब दिल्ली में बाटला हाउस एनकाउंटर हुआ तो कांग्रेस की सबसे बड़ी नेता के आंखों में आतंकियों के मर जाने की खबर सुनकर आंसू आ गए थे. जब सर्जिकल स्ट्राइक हुए, जब एयर स्ट्राइक हुई, तो कांग्रेस ने देश की सेनाओं के सामर्थ्य पर ही सवाल खड़ा कर दिया. ಭಜರಂಗ ದಳ ನಿಷೇಧ ಮಾಡ್ತೀವಿ ಎಂದಿರೋ ಕಾಂಗ್ರೆಸ್ ವಿರುದ್ಧ ಹಿಂದೂ ಸಂಘಟನೆಗಳು, ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ತಾಕತ್ತಿದ್ರೆ ಭಜರಂಗ ದಳವನ್ನ ಬ್ಯಾನ್ ಮಾಡಿ ಅಂತ ಅಮಿತ್ ಶಾ, ಬೊಮ್ಮಾಯಿ ಸೇರಿ ದಿಗ್ಗಜರು ಸಿಡಿದೆದ್ದಿದ್ದಾರೆ. पीएफआई पर बैन लगाना चाहिए या नहीं लगाना चाहिए? जोर से बोलिए, लगाना चाहिए या नहीं लगाना चाहिए? जोर अगली. अगर कांग्रेस पार्टी आई, ये सिद्धरामैया जी जीते तो पीएफआई पर से बैन हटा लेंगे. मेरी बात याद रखना. ಮೊದಲನೇದಾಗಿ ಕಾಂಗ್ರೆಸ್ ಆರಿಸಿ ಬರೋದಿಲ್ಲ, ಬಜರಂಗ ದಳ ಮಾಡೋ ಪ್ರಶ್ನೆನೇ ಇಲ್ಲ. ಇದು ಅವರ ನೀತಿ ತೋರಿಸ್ತದೆ. PFI ಈ ದೇಶದ ವಿರುದ್ಧ ಚಟುವಟಿಕೆ ಮಾಡಿದೆ, ಭಯೋತ್ಪಾದನೆ ಮಾಡಿದೆ, ಸಾಕಷ್ಟು ಕೇಸುಗಳು ಅವ್ರ ಮೇಲಿದ್ದಾವೆ. ಬ್ಯಾನ್ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಕೇಂದ್ರ ಸರ್ಕಾರಕ್ಕಿದೆ. ಹೀಗಾಗಿ ಜನರನ್ನ ದಾರಿ ತಪ್ಪಿಸುವ ಒಂದು ಕೆಲಸ ಈ ಪ್ರಣಾಳಿಕೆ ಆಗಿದೆ ಅಷ್ಟೇ. ಇವತ್ತಿನ ಪ್ರಣಾಳಿಕೆಯಲ್ಲಿ ಅವರ ಮನಸ್ಸನ್ನು ಏನಿದೆ ಅನ್ನುವಂಥದ್ದು ಅರ್ಥ ಆಗಿದೆ, ಅವರ ಹೃದಯದಲ್ಲಿ ಏನಿದೆ ಅಂತ ಅರ್ಥ ಆಗಿದೆ, ಅವರ ಸರ್ಕಾರ ಬಂದ್ರೆ ಏನು ಮಾಡುವವರಿದ್ದಾರೆ ಅಂತ ಅರ್ಥ ಆಗಿದೆ. ಇದನ್ನು ನಾವು ಕಡಖಂಡಿತವಾಗಿ ವಿರೋಧ ಮಾಡ್ತೀವಿ. ಮತ್ತು ಬಜರಂಗ ದಳದ ಜೊತೆ ನಾನು ಬಜರಂಗ ದಳ, ನನ್ನನ್ನು ನೀವು ಅರೆಸ್ಟ್ ಮಾಡಿ, ನಾನು ಬಜರಂಗ ದಳದ ಕಾರ್ಯಕರ್ತೆ, ಅದು ಯಾವ ತಾಕತ್ತು ಬರುತ್ತೆ ನಾನು ನೋಡ್ತೀನಿ. ಅದಕ್ಕಾಗಿ ಬಜರಂಗ ದಳದ ಜೊತೆ ಭಾರತೀಯ ಜನತಾ ಪಾರ್ಟಿ ನಿಲ್ಲುತ್ತೆ, ಭಾರತೀಯ ಜನತಾ ಪಾರ್ಟಿ ಇದೆ. ಇವತ್ತು ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧ ಮಾಡುವಂತ ಒಂದು ಘೋಷಣೆ ಮಾಡುವುದರ ಮುಖಾಂತರ ಇವತ್ತು ಕಾಂಗ್ರೆಸ್ನ ಇವತ್ತು ಬಹಿರಂಗವಾಗಿದೆ ರಾಷ್ಟ್ರ ವಿರೋಧಿ ನಿಲುವು, ಹಿಂದೂ ವಿರೋಧಿ ನಿಲುವು. ಈ ಘೋಷಣೆ ಮಾಡುವುದರ ಮುಖಾಂತರ ಬಹಿರಂಗವಾಗಿದೆ. ಕರ್ನಾಟಕದ ಹಿಂದೂಗಳು ಇದನ್ನು ಅರಿತುಕೊಳ್ಳಬೇಕು. ಕಾಂಗ್ರೆಸ್ ಒಂದು ಹಿಂದೂ ವಿರೋಧಿ ಸರ್ಕಾರ, ರಾಷ್ಟ್ರ ವಿರೋಧಿ ಸರ್ಕಾರ. PFI ದೇಶದ್ರೋಹಿ ಸಂಘಟನೆ, ಭಯೋತ್ಪಾದಕ ಸಂಘಟನೆ. ಕೇಂದ್ರ ಸರ್ಕಾರ ಇವತ್ತು ಬ್ಯಾನ್ ಮಾಡಿದೆ. ನಿಮಗೇನಾದ್ರೂ ಬುದ್ಧಿ ಇದೆಯಾ? ಇಂಥ ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಜೊತೆಗೆ ನೀವು ಬಜರಂಗ ದಳವನ್ನು ಹೋಲಿಸ್ತೀರಾ? ಬಜರಂಗ ದಳವನ್ನು ಬ್ಯಾನ್ ಮಾಡಿದ್ದೀರಾ? ನಿಮ್ಗೆ ತಾಕತ್ತಿದ್ದರೆ ಬಜರಂಗ ದಳ ಬ್ಯಾನ್ ಮಾಡಿ. ನೀವು
ಭಜರಂಗದಳ ನಿಷೇಧಿಸುವ ಕಾಂಗ್ರೆಸ್ ನಿಲುವನ್ನ ಖಂಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಭಜರಂಗಿ ಅಭಿಯಾನ ಶುರು ಮಾಡಲಾಗಿದೆ. ಬಿಎಲ್ ಸಂತೋಷ್, ಕಟೀಲ್, ಪ್ರತಾಪ್ ಸಿಂಹ, ತೇಜಸ್ವಿ ಸೂರ್ಯ ಪ್ರೊಫೈಲ್ ಪಿಕ್ಚರ್ ಅನ್ನ ಬದಲಿಸುವ ಮೂಲಕ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಉಡುಪಿಯಲ್ಲಿ ಭಜರಂಗದಳ ಕಾರ್ಯಕರ್ತರು ಕಾಂಗ್ರೆಸ್ ಪ್ರಣಾಳಿಕೆ ಸುಟ್ಟು ಆಕ್ರೋಶ ಹೊರಹಾಕಿದರು. ಇನ್ನು ಬಜರಂಗ ದಳವನ್ನ ಯಾಕೆ ನಿಷೇಧ ಮಾಡಬೇಕು ಅಂತ ಅನ್ಕೊಂಡಿದೆ ಕಾಂಗ್ರೆಸ್, ಬಿಜೆಪಿ ಯಾಕೆ ಇದನ್ನ ವಿರೋಧಿಸ್ತಿದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಜರಂಗ ದಳ ಈ ಸಂಘಟನೆಗಿರುವ ಬಲಾಬಲ ಏನು? 25 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರ ಬಲ ಬೆಂಬಲ ಸಂಘಟನೆಗೆ ಇದೆ ಅನ್ನೋ ಲೆಕ್ಕ ಇದೆ. ಇನ್ನು ಸಂಘಟನೆಯವರೇ ಹೇಳ್ತಾ ಇರೋ ರೀತಿಯಲ್ಲಿ 60,000ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಸಂಘಟನೆ ತನ್ನ ಬಲವನ್ನ ಹೆಚ್ಚಿಸಿಕೊಂಡಿದೆ. ಹಾಗೆ ಅಲ್ಲಿಗೆ ಸಂಬಂಧಪಟ್ಟ ಅಂದ್ರೆ ಆಯಾ ಹಳ್ಳಿಗಳಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲೂ ಕೂಡ ಕೈ ಜೋಡಿಸಿದೆ ಅಂತ ಹೇಳಿ. ಇನ್ನು ಬಜರಂಗ ದಳದ ವಿರುದ್ಧವಾಗಿರೋ ಆರೋಪಗಳೇನು? ಪ್ರಮುಖವಾಗಿ ಇಲ್ಲಿ ಆರೋಪದ ಪಟ್ಟಿಯಲ್ಲಿ ಮೇಲ್ನೋಟಕ್ಕೇನೆ ಕಂಡು ಬರೋದು, ಹಾಗೆ ಬಹಳ ಸ್ಪಷ್ಟವಾಗಿ ಕಂಡು ಬರೋದು 2008ರಲ್ಲಿ ಆದ ಮಂಗಳೂರು ಚರ್ಚ್ ದಾಳಿ. ಇದಾದ ನಂತರದಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನ ಪ್ರದರ್ಶಿಸುತ್ತಾರೆ ಬಜರಂಗ ದಳದ ಸದಸ್ಯರು ಅನ್ನೋ ಆರೋಪ ಬೇರೆ ಬೇರೆ ಪ್ರಕರಣದಲ್ಲಿ ಪದೇ ಪದೇ ಕೇಳೋಕ್ ಸಿಕ್ಕಿದೆ. ಇನ್ನು ಮತಾಂತರ ತಡೆಗಾಗಿ ಹಲ್ಲೆಗಳನ್ನ ನಡೆಸಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಕೇಸ್ಗಳು ಕೂಡ ದಾಖಲಾಗಿದೆ. ಇದರ ಜೊತೆಗೆ ಗೋರಕ್ಷಣೆ ಹೆಸರಲ್ಲಿ ದಾಳಿ ಮಾಡಿದ್ದಾರೆ, ಕೆಲವೊಂದು ಕಡೆ ಅಮಾಯಕರ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಅನ್ನೋ ಆರೋಪ ಹೊರಿಸಿ ಕಂಪ್ಲೇಂಟ್ ಅನ್ನ ಕೂಡ ನೀಡಲಾಗಿದೆ. ಈ ಕಾರಣಕ್ಕೋಸ್ಕರ ಬಜರಂಗ ದಳವನ್ನ ನಿಷೇಧ ಮಾಡಬೇಕು ಅನ್ನೋ ಲೆಕ್ಕಾಚಾರ ನಡೀತಿದ್ಯಾ ಕಾಂಗ್ರೆಸ್ನಲ್ಲಿ ಅನ್ನೋದು ಸತ್ಯಕ್ಕೆ ಕಂಡು ಬರ್ತಿರುವ ದೃಶ್ಯ. ಆದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕೇವಲ ಬಜರಂಗ ದಳ ಮಾತ್ರವಲ್ಲ, ಈ ಸಮಾಜದ ಸ್ವಾಸ್ಥ್ಯವನ್ನ ಕದಡುವ ಸಂಘಟನೆಗಳು ಅಂತ ಹೇಳಿ ಪ್ರಣಾಳಿಕೆಯನ್ನ ಇನ್ಕ್ಲೂಡ್ ಮಾಡ್ಕೊಂಡಿದೆಯಾದ್ರೂ ಕೂಡ ಕಾಂಗ್ರೆಸ್ ಸದ್ಯಕ್ಕೆ ಬಜರಂಗ ದಳವನ್ನ ಪಿಎಫ್ಐ ಜೊತೆಯಲ್ಲಿ ಕಂಪೇರ್ ಮಾಡಿರೋದು ಒಂದು ಆಕ್ರೋಶಕ್ಕೆ ಜೊತೆಗೆ ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಬಜರಂಗ ದಳ ನಿಷೇಧವನ್ನ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಹಾಕಿ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದೆ ನಿಜ. ಆದ್ರೆ ಅದೇ ಪ್ರಣಾಳಿಕೆಯಲ್ಲಿ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರುವ ಭರವಸೆಯನ್ನ ಕೂಡ ಕೊಟ್ಟಿದೆ. ಹಾಗೆ ಡಬಲ್ ಎಂಜಿನ್ ಸರ್ಕಾರಕ್ಕೂ ಟಕ್ಕರ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಪ್ರಣಾಳಿಕೆಯ ಪ್ರಮುಖ ಅಂಶಗಳು ಯಾವ್ಯಾವುದು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ SC ST ನಾವು ಗಮನಿಸ್ತಾ ಇದ್ವಿ, ಇಲ್ಲಿ ಡಬಲ್ ಎಂಜಿನ್ ಸರ್ಕಾರಕ್ಕೆ ಟಕ್ಕರ್ ನೀಡುವ ದೃಷ್ಟಿಯಲ್ಲಿ SC ST ಕುಟುಂಬಕ್ಕೆಲ್ಲ ಮನೆಯನ್ನ ನಿರ್ಮಾಣ ಮಾಡ್ಕೊಡ್ತೀವಿ ಅನ್ನೋ ಭರವಸೆಯನ್ನ ಪ್ರಣಾಳಿಕೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ಇಷ್ಟಕ್ಕೆ ನಿಲ್ಲಿಲ್ಲ, ಮುಂದುವರೆದ ಭಾಗವಾಗಿ ಮೀಸಲಾತಿ 50% ನಿಂದ 75%ಗೆ ಏರಿಕೆ ಮಾಡ್ತೀವಿ ಅನ್ನೋ ಅಂಶವನ್ನ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಇನ್ಕ್ಲೂಡ್ ಮಾಡಿದೆ ಕಾಂಗ್ರೆಸ್ ಪಕ್ಷ. ಇನ್ನು ಕೃಷಿ APMC ಕಾಯ್ದೆ ಹಾಗೆ NEP ಯನ್ನ ರದ್ದು ಮಾಡ್ತೀವಿ. ಬಹಳ ಆಕ್ರೋಶ ಕಾರಣವಾಗಿತ್ತು ಈ ಕೃಷಿಯ 3 ಫಾರ್ಮ್ ಬಿಲ್ ಅಥವಾ ಲಾಗಳು. ಇದನ್ನ ಹಾಗೆ APMC ಕಾಯ್ದೆ NEP ಯನ್ನ ರದ್ದು ಮಾಡ್ತೀವಿ. NEP ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಇದನ್ನ ರದ್ದು ಮಾಡ್ತೀವಿ. ಇದರ ಜೊತೆಗೆ SC ST ಸ್ಕಾಲರ್ಶಿಪ್ ಮಂಜೂರು ಮಾಡ್ತೀವಿ ಅಂತ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಹೇಳೋ ಮೂಲಕ ಈ ಡಬಲ್ ಎಂಜಿನ್ ಸರ್ಕಾರದ ಒಂದಷ್ಟು ಯೋಜನೆಗಳಿಗೆ ಟಕ್ಕರ್ ಕೊಡೋ ಪ್ರಯತ್ನ ಆಗಿದೆ. ಇದರ ಜೊತೆಗೆ ಸ್ವಾಮಿನಾಥನ್ ವರದಿ ಹಾಗೆ MSPಗೆ ಸಂಬಂಧಪಟ್ಟಂತೆ ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರ್ತೀವಿ, ರೈತರಿಗೆ ಆ ಮೂಲಕ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಕಾಂಗ್ರೆಸ್ ಪಕ್ಷ. ಇದಿಷ್ಟು ಮಾತ್ರವಲ್ಲ, ಒಂದಷ್ಟು ಸೋಷಿಯಲ್ ಸ್ಕೀಮ್ಗಳನ್ನ ಕೂಡ ಜಾರಿಗೆ ತರೋದು, ಜೊತೆಗೆ ಏನು ಆಂಟಿ ಹಿಂದೂ ಅಥವಾ ಹಿಂದೂ ವಿರೋಧಿ ಅಂತ ಹೇಳಿ ಹಣೆಪಟ್ಟಿ ಕಟ್ಟಲಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರಿ ಪಂಡಿತರ ಕಲ್ಯಾಣಕ್ಕೆ 15 ಕೋಟಿಯನ್ನ ಮಂಜೂರು ಮಾಡ್ತೀವಿ ಅಂತ ಹೇಳೋ ಮೂಲಕ ಸಾಫ್ಟ್ ಹಿಂದುತ್ವವನ್ನ ಪ್ರದರ್ಶನ ಮಾಡಿದೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯ ಮೂಲಕ. ಇನ್ನು ಅರ್ಚಕರಿಗೆ 5,000 ರೂಪಾಯಿ ಗೌರವ ಧನವನ್ನ ನೀಡ್ತೀವಿ ಅಂತ ಕೂಡ, ಇನ್ ಕೇಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಗೌರವ ಧನ ನೀಡ್ತೀವಿ ಅಂತ ಕೂಡ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬರೆದುಕೊಂಡಿದೆ. ಇನ್ನು ನಾರಾಯಣಗುರು ನಿಗಮಕ್ಕೆ 2,500 ಕೋಟಿ ರೂಪಾಯಿ ನೀಡೋದಾಗಿಯೂ ಕೂಡ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದೆ. ಮುಂದುವರೆದ ಭಾಗವಾಗಿ ಕಾಶಿ, ಮಥುರಾ ಹಾಗೆ ಮಾನಸ ಯಾತ್ರೆಗೆ ಆ ಯಾತ್ರೆಯನ್ನ ಕೈಗೊಳ್ಳುವವರಿಗೆ ಸಬ್ಸಿಡಿ ನೀಡಲಾಗ್ತಾ ಇದೆ, ಅದನ್ನ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ತನ್ನ ಪ್ರಣಾಳಿಕೆ ಮೂಲಕ ಭರವಸೆಯನ್ನ ನೀಡಿದೆ ಕಾಂಗ್ರೆಸ್. ಇನ್ನು 2 ವರ್ಷಕ್ಕೊಮ್ಮೆ ಹಿರಿಯರಿಗೆ ಪ್ರವಾಸಕ್ಕೆ ನಾವು ಹಣಕಾಸಿನ ಸಹಾಯವನ್ನ ಮಾಡ್ತೀವಿ ಅನ್ನೋ ಮೂಲಕ ಒಂದ್ ರೀತಿಯಲ್ಲಿ ನಾವು ಹಿಂದೂ ಪರವಾಗಿಯೂ ಇದ್ದೀವಿ, ಈ ಯಾತ್ರೆಗೆ ಅನುಕೂಲ ಮಾಡ್ಕೊಡೋದು, ಅರ್ಚಕರಿಗೆ ದುಡ್ಡು ಕೊಡೋದು, ಈ ರೀತಿ ಮಾಡೋ ಮೂಲಕ ಸಾಫ್ಟ್ ಹಿಂದುತ್ವದ ಕಾರ್ಡ್ ಅನ್ನ ಕೂಡ ತನ್ನ ಪ್ರಣಾಳಿಕೆ ಮೂಲಕ ಪ್ಲೇ ಮಾಡಿದೆ ಕಾಂಗ್ರೆಸ್. ಇಷ್ಟು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್, ಇದನ್ನ ಭದ್ರಗೊಳಿಸಿಕೊಳ್ಳುವ ಸಲುವಾಗಿ ಏನೀಗ ಬಿಜೆಪಿ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ ಅಥವಾ ನಿಷೇಧಿಸದೆ ತೆಗೆದು ಹಾಕಿದೆ ಆ 4% ರಿಸರ್ವೇಶನ್, ಅದನ್ನ ಮತ್ತೆ ಮರುಸ್ಥಾಪಿಸ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಈಗ ಅದನ್ನ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ. ಆ ಮೂಲಕ ಹಿಂದುತ್ವ ಜೊತೆಗೆ ಅಲ್ಪಸಂಖ್ಯಾತರ ವೋಟ್ ಮೇಲೂ ಕೂಡ ಕಣ್ಣಿಟ್ಟು ಪ್ರಣಾಳಿಕೆ ರೆಡಿ ಮಾಡಲಾಗಿದೆ.
ಇನ್ನು ಮತ್ತೊಂದಷ್ಟು ಯೋಜನೆಗಳು ಮಧ್ಯಮ ಹಾಗೆ ಶ್ರಮಿಕ ವರ್ಗವನ್ನ ಗಮನದಲ್ಲಿಟ್ಕೊಂಡು ಆಟೋ ಟ್ಯಾಕ್ಸಿ ಚಾಲಕರ ಮಂಡಳಿಯನ್ನ ಸ್ಥಾಪನೆ ಮಾಡ್ತೀವಿ. ಆ ಮೂಲಕ ಆ ಒಂದು ವಲಯದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನ ಜಾರಿಗೆ ತರ್ತೀವಿ. 11,200 ಟ್ಯಾಕ್ಸಿ ಚಾಲಕರಿಗೆ ಸಹಾಯಧನವನ್ನ ನೀಡ್ತೀವಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಂತ ತಿಳಿಸಲಾಗಿದೆ. ಇನ್ನು ಪೌರ ಕಾರ್ಮಿಕರ ಸೇವೆಯನ್ನ ಖಾಯಂಗೊಳಿಸ್ತೀವಿ ಅಂತ ಕೂಡ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಕಾಂಗ್ರೆಸ್. ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ 20,000 ನೆರವನ್ನ ಕಾಂಗ್ರೆಸ್ ಸರ್ಕಾರ ನೀಡುತ್ತೆ ಇನ್ ಕೇಸ್ ಸರ್ಕಾರ ರಚನೆ ಆದ್ರೆ ಅಂತ ಕೂಡ ತಿಳಿಸಲಾಗಿದೆ. ಇನ್ನು ಅಂಗನವಾಡಿ ಸಿಬ್ಬಂದಿಯ ವೇತನವನ್ನ ಹೆಚ್ಚಳ ಮಾಡಲಾಗುತ್ತೆ 10,000 ರೂಪಾಯಿಗಳ ಮಟ್ಟಿಗೆ. ಪ್ರಿಯಾಂಕಾ ವಾದ್ರಾ ಅವರು ಕೂಡ ಪ್ರಚಾರದ ಸಂದರ್ಭದಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ರು. ಹಾಗೆ ಘೋಷಣೆಗಳ ಸಂದರ್ಭದಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಹೆಚ್ಚಳದ ಬಗ್ಗೆ ಘೋಷಣೆ ಮಾಡಲಾಗಿತ್ತು. ಅದನ್ನ ಈಗ ಪ್ರಣಾಳಿಕೆಯಲ್ಲೂ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿದೆ. ಆಶಾ ಕಾರ್ಯಕರ್ತೆಯರ ವೇತನವನ್ನ 8,000 ರೂಪಾಯಿ ಹೆಚ್ಚಳ ಮಾಡೋದಾಗಿ ಕೂಡ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಸಂಗತಿ ಅಂದ್ರೆ ಬಿಸಿಯೂಟ ಸಿಬ್ಬಂದಿ ವೇತನ ಕೂಡ ಹೆಚ್ಚಳ ಮಾಡೋ ಭರವಸೆ. ಇಷ್ಟು ಏನು ಮಧ್ಯಮ ಹಾಗೆ ಶ್ರಮಿಕ ವರ್ಗ ಬಹುತೇಕರು ಇದರಲ್ಲಿ ಕಳೆದ ಕೆಲವೇ ತಿಂಗಳ ಹಿಂದಿನಿಂದ ನಾವು ಗಮನಿಸಿದಾಗ ಸರ್ಕಾರದ ವಿರುದ್ಧವಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಆಡಳಿತ ವಿರೋಧಿ ಅಲೆ ಏನಿದೆ ಸರ್ಕಾರದ ವಿರುದ್ಧವಾಗಿ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವ ಪ್ರಯತ್ನವನ್ನ ಈ ಒಂದು ಯೋಜನೆಗಳ ಭರವಸೆಯ ಮೂಲಕ ಕಾಂಗ್ರೆಸ್ ಮಾಡ್ತಾ ಇದೆ. ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ, ಕೃಷಿ ಒಂದು ವಲಯವನ್ನ ಕೂಡ ಗಮನದಲ್ಲಿಟ್ಕೊಂಡು ನೀರಾವರಿ ಯೋಜನೆಗೆ 1.5 ಲಕ್ಷ ಕೋಟಿಯನ್ನ ಮೀಸಲಿಡೋದಾಗಿ ಕಾಂಗ್ರೆಸ್ ತನ್ನ ಭರವಸೆಗಳ ಪಟ್ಟಿಯಲ್ಲಿ ಘೋಷಿಸಿದೆ. ಮೇಕೆದಾಟು ಹಾಗೆ ಮಹದಾಯಿ ಬಹಳ ವಿಳಂಬ ಆಗ್ತಾ ಇದೆ, ಸರ್ಕಾರಕ್ಕೆ ಅದ್ರ ಬಗ್ಗೆ ಸರಿಯಾದ ಕಾಳಜಿ ಇಲ್ಲ ಅಂತ ಹೇಳಿ ಪಾದಯಾತ್ರೆಯನ್ನ ಕೂಡ ನಡೆಸಿದ್ರು ಡಿ ಕೆ ಶಿವಕುಮಾರ್. ಮಹದಾಯಿ ಮೇಕೆದಾಟು ಯೋಜನೆಗೆ 12,000 ಕೋಟಿಯನ್ನ ಮೀಸಲಿಡೋದಾಗಿ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಬರೆದುಕೊಂಡಿದೆ ಕಾಂಗ್ರೆಸ್. ಇನ್ನು ಹಸು ಎಮ್ಮೆ ಖರೀದಿಗೆ 3 ಲಕ್ಷ ರೂಪಾಯಿಯಷ್ಟು 0% ಬಡ್ಡಿಯಲ್ಲಿ ಸಾಲವನ್ನ ನೀಡೋದಾಗಿ ಕೂಡ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿದೆ. ಇಷ್ಟು ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತಾದ್ರೆ ಇನ್ನು ಹೈನುಗಾರಿಕೆ ಮಾಡೋರಿಗೆ ಹಾಲಿಗೆ 5 ರಿಂದ 7 ರೂಪಾಯಿ ಪ್ರೋತ್ಸಾಹ ಧನವನ್ನ ನೀಡ್ತೀವಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಅಂತ ಕೂಡ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಬರೆದುಕೊಂಡಿದೆ. ಇನ್ನು ಕುರಿ ಸಾಕಾಣೆಗೆ 1,000 ಕೋಟಿಯನ್ನ ಮೀಸಲಿಡೋದಾಗಿಯೂ ಕೂಡ ಕಾಂಗ್ರೆಸ್ ಹೇಳ್ಕೊಂಡಿದೆ. ಇದಿಷ್ಟು ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋನ ಹೈಲೈಟ್ಸ್ ಆದ್ರೆ ಇತ್ತ ಡಬಲ್ ಇಂಜಿನ್ಗೆ ಕಾಂಗ್ರೆಸ್ ಟಕ್ಕರ್ ಕೊಟ್ಟು ಕಾಂಗ್ರೆಸ್ ಗ್ಯಾರಂಟಿಗಳನ್ನೆಲ್ಲ ಫುಲ್ಫಿಲ್ ಮಾಡ್ತೀವಿ ಅಂದಿದ್ದಾರೆ. ಬಟ್ ರಾಜ್ಯ ಚುನಾವಣಾ ಅಖಾಡದಲ್ಲಿ ಧೂಳೆಪ್ಪಿಸಿದ ಪ್ರಧಾನಿ ಮೋದಿ ಕಾಂಗ್ರೆಸ್ನವರನ್ನೇ ಟಾರ್ಗೆಟ್ ಮಾಡಿದ್ರು, ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ರು. पक्का पता है कि कर्नाटका के लोग उसे सत्ता में नहीं आने देंगे, इसलिए वो बड़े बड़े झूठे वायदे कर रही है. जितनी बड़ी राशि और गारंटी की बात कांग्रेस कर रही है उसमें तो कर्नाटका का खजाना भी खाली हो जाएगा, फिर भी गारंटी अधूरी रह जाएगी. इसलिए ऐसी गारंटी सिर्फ बोलने के लिए है, बोली जा रही है. ये गारंटी अगर पूरी करनी है तो राज्य के विकास के सारे काम बंद कर देने पड़ेंगे. एक समय था जब कांग्रेस इसी घमंड में रहती थी कि पूरे भारत में पंचायत से लेकर पार्लियामेंट तक कांग्रेस का ही शासन है. लेकिन आज भारत की जनता ने कांग्रेस को गिने चुने राज्यों तक समेट दिया है. कांग्रेस के अध्यक्ष खड़गे जी, इतने बड़े दिनों का अनुभव, ऐसे अनुभवी व्यक्ति ने आकर के क्या कहा? मोदी को सांप कहा, सांप कह दिया. और फिर उनके पुत्र ने कमाल संभाल ली. एक लायक पिता ने जो कहा, लायक पिता ने जो कहा और लायक पुत्र ने जो आगे बढ़ाया, ये जो कुछ भी हुआ भाइयों बहनों, मैं तो उसको रिपीट भी नहीं कर सकता और न ही मैं इस पर कोई टिप्पणी. ಕಾಂಗ್ರೆಸ್ ಮೇಲೆ ಮಾತಿನ ಅಸ್ತ್ರ ಬಿಟ್ಟ ಮೋದಿ ಅದೇ ಕಾಂಗ್ರೆಸ್ ಅಧ್ಯಕ್ಷರ ಕೋಟೆಗೂ ಕೂಡ ಇವತ್ತು ಲಗ್ಗೆ ಇಟ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟೆ ಕಲಬುರಗಿಯಲ್ಲಿ ನರೇಂದ್ರ ಮೋದಿ ಅಬ್ಬರದ ರೋಡ್ ಶೋ ನಡೆಸಿದ್ರು. ಮೋದಿ ರ್ಯಾಲಿಗೆ ಕಲಾ ತಂಡಗಳು ರಂಗು ತುಂಬಿದ್ವು. ಬಂಜಾರ ಸಾಂಪ್ರದಾಯಿಕ ನೃತ್ಯ ಎಲ್ಲರ ಗಮನ ಸೆಳೆಯಿತು. ತಮಟೆ ಸದ್ದಿಗೆ ಮಹಿಳೆಯರು ಸ್ಟೆಪ್ ಹಾಕಿದ್ರು. ಅಭಿಮಾನಿಗಳ ಮೇಲೆ ಮೋದಿ ಹೂವಿನ ಮಳೆ ಸುರಿಸಿದ್ರು.
ಮೋದಿ ಅಬ್ಬರ ಗುಡುಗು ಮಿಂಚಿನ ಪ್ರಚಾರ ಮಾಡಿದ್ರೆ ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಸಿಎಂ ಆಗೋ ರೇಸ್ನಲ್ಲಿರೋ ಸಿದ್ದರಾಮಯ್ಯ ಕೋಟೆಯಲ್ಲಿ ಬಿಜೆಪಿಯ ಚಾಣಕ್ಯನ ಅಬ್ಬರ ಕಾಣೋಕ್ ಸಿಕ್ತು. ಸಿದ್ದರಾಮಯ್ಯ ಸೋಲಿಸಿದ್ರೆ ಸೋಮಣ್ಣಗೆ ದೊಡ್ಡ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಸವಾಲೆಸೆದಿದ್ದಾರೆ. ಮೊನ್ನೆಯಷ್ಟೇ ಮೈಸೂರಲ್ಲಿ ಮೋದಿ ಅಬ್ಬರದ ರೋಡ್ ಶೋ ನಡೆಸಿದ್ರು. ಇದರಲ್ಲಿ ವರುಣ ಕ್ಷೇತ್ರವೂ ಸೇರಿತ್ತು. ಇವತ್ತು ಅದೇ ವರುಣ ಕ್ಷೇತ್ರದಲ್ಲಿ ಬಿಜೆಪಿಯ ಕಟ್ಟರ್ ವಿರೋಧಿ ಸಿದ್ದರಾಮಯ್ಯ ವಿರುದ್ಧ ಅಮಿತ್ ಶಾ ಪ್ರಚಾರ ಮಾಡಿದ್ರು. ಯಡಿಯೂರಪ್ಪ ಅಭ್ಯರ್ಥಿ ವಿ ಸೋಮಣ್ಣರನ್ನು ಜೊತೆಯಾಗಿ ನಿಲ್ಲಿಸಿಕೊಂಡು ಮುನಿಸಿಗೂ ಮದ್ದರೆದ್ರು. ಸೋಮಣ್ಣ ಗೆಲ್ಲಿಸಿದ್ರೆ ಉನ್ನತ ಸ್ಥಾನಮಾನ ಸಿಗುತ್ತೆ ಅಂದ್ರು. ಆಮೇಲೆ ಶುರುವಾಯಿತು ನೋಡಿ ಸಿದ್ದರಾಮಯ್ಯ ಮೇಲೆ ಸಾಲು ಸಾಲು ವಾಗ್ದಾಳಿ. ಅಮಿತ್ ಶಾ ಹೇಳಿಕೆಗೆ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ತಿರುಗೇಟು ಕೊಟ್ಟರು. ಲಿಂಗಾಯತರಿಗೆ ಸಿದ್ದರಾಮಯ್ಯರಿಂದ ಮೋಸ. ಸಿದ್ದರಾಮಯ್ಯ कहते हैं कर्नाटक में लिंगायत समाज भ्रष्टाचार लेकर आया है. अरे सिद्धरामैया शर्म करो, शर्म करो. हमने येदियुरप्पा जी को मुख्यमंत्री बनाया. येदियुरप्पा जी ने किसानों का बजट अगर देने का काम किया तो येदियुरप्पा जी ने किया. रिटायर्ड आगो लीडर बेका. कभी चामुंडेश्वरी जी से वरुणा, कभी वरुणा से यहाँ, कभी बादामी. क्यों हर बार सीट बदलनी पड़ती है? रिटायर्ड होने वाला नेता चाहिए या भविष्य का नेता चाहिए, वो तय करिए. ಇಲ್ಲಿವರೆಗೆ ಏನ್ ಮಾಡಿದೀವಿ ಅಂತ ಹೇಳ್ಬೇಕಲ್ವಾ, ಮುಂದೆ ಮಾಡ್ತೀವಿ ಅನ್ನೋದು ಬೇರೆ ವಿಚಾರ. ಇಲ್ಲಿವರೆಗೆ ಏನ್ ಮಾಡಿದೀವಿ? ವರ್ಣಕ್ಕೆ ಸೋಮಣ್ಣ ಓಲಿ ಹೌಸಿಂಗ್ ಮಿನಿಸ್ಟರ್ ಆಗಿಲ್ಲ, ಒಂದು ಮನೆ ಕೊಟ್ಟಿದಾರ? ಏನೂ ಮಾಡದೇನೆ ನಾ ಮುಂದೆ ಮಾಡ್ತೀನಿ ಅಂತಂದ್ರೆ ನಂಬ್ತಾರ ಜನ? ಸಮಗ್ರ ಅಭಿವೃದ್ಧಿ ಮಾಡ್ಬಿಡ್ತೀನಿ ಅಂತ ಅಮಿತ್ ಶಾಗೂ ವರ್ಣಕ್ಕೂ ಏನ್ರಿ? ಇನ್ನು ವರುಣಾ ಮುಗಿಸಿ ಹಲವು ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಿದ ಅಮಿತ್ ಶಾ ರ್ಯಾಲಿ ಸಂಜೆ ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ನಡೆದಿದೆ. ಅಮಿತ್ ಶಾ ರೋಡ್ ಶೋನಲ್ಲಿ ಮೋದಿ ಮೋದಿ ಅನ್ನೋ ಘೋಷಣೆಗಳು. ಶೆಟ್ಟರ್ ಸವದಿ ಬಿಜೆಪಿ ಬಿಟ್ಟು ಹೋಗಿರೋದ್ರಿಂದ ಲಿಂಗಾಯತ ಮತಗಳು ಮಿಸ್ ಆಗ್ತವಾ ಇಲ್ವಾ? ಬಿಜೆಪಿಗೆ ಲಾಭಾನ ನಷ್ಟಾನ? ಈ ಬಗ್ಗೆ ಖುದ್ದು ಅಮಿತ್ ಶಾ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ತೊಂದರೆನೇ ಇಲ್ಲ, ನಮ್ಮಲ್ಲಿ ಗಟ್ಟಿ ನಿರ್ಧಾರ ಕೈಗೊಳ್ಳೋ ದಮ್ ಇದೆ ಎಂದಿದ್ದಾರೆ. जिस समुदाय पर पक्ष का अब तक का जो एक निर्भर था रहा है, एक संबंध रहा है लिंगायत समुदाय का, उसी समुदाय के कुछ नेता लोग आपका पक्ष छोड़ देते हैं. एंड आई एम नॉट टॉकिंग ओनली अबाउट जगदीश शेट्टर और लक्ष्मण सवदी. मैं एक चिकनायक नल्ली का किरण कुमार के भी बारे में भी बात कर रहा हूं, जो आपके जिलाध्यक्ष थे. चिकमंगलुरु में तम्मैया के भी बात कर रहा हूं. और चंद्रशेखर पाटिल एक चित्तापुर में थे, वो जो एक्स एमएलए थे. ऐसे एक ही समुदाय के लोग जब पार्टी छोड़ते हैं तो समुदाय पर क्या अनुभूति? आपका जो परसेप्शन और मान्यता है वो ठीक नहीं है. इससे कोई फर्क नहीं पड़ता है. भारतीय जनता पार्टी छोड़कर जाने वाले सारे नेता टिकट न मिलने के कारण गए. और चुनाव में बहुत स्वाभाविक प्रक्रिया होती है. शेट्टर जी को भारतीय जनता पार्टी ने मुख्यमंत्री बनाया, उप मुख्यमंत्री बनाया, लीडर ऑपोजिशन बनाया, 6 बार विधायक बनाया. अब उनको बोम्मई जी के मंत्रिमंडल में न जाने का फैसला उन्होंने स्वयं किया. अगर इतने सीनियर नेता को एमएलए बनकर बैठना है तो पार्टी ने एक फैसला लिया कि आप न लड़िए. मुझे एक बात बताइए, अगर हम टिकट देते तो शेट्टर जी चले जाते क्या? मगर हम में स्टैंड लेने का दम है, क्योंकि मैं मानता हूं कि जनता ने शेट्टर जी को वोट नहीं दिया है. भारतीय जनता ನ್ಯೂಸ್ 18 ಸಂಪಾದಕ ನಿಖಿಲ್ ಜೋಶಿ ಹಾಗೆ ನೆಟ್ವರ್ಕ್ 18 ಸೌತ್ನ ಮ್ಯಾನೇಜಿಂಗ್ ಎಡಿಟರ್ ವಿವೇಕ್ ನಾರಾಯಣ್ ಅಮಿತ್ ಶಾ ಜೊತೆ ನಡೆಸಿರೋ ಸಂಪೂರ್ಣ ಸಂದರ್ಶನ ಇವತ್ತು ರಾತ್ರಿ 11 ಗಂಟೆಗೆ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ಇತ್ತ ರಾಜ್ಯ ಬಿಜೆಪಿಯ ಘಟಾನುಘಟಿಗಳ ಚದುರಂಗದ ಆಟದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಅಬ್ಬರದ ಕ್ಯಾಂಪೇನ್ ನಡೀತಲೇ ಇದೆ. ಎಲ್ಲೆಲ್ಲಿ ಯಾರ್ಯಾರಿಗೆ ಚೆಕ್ಮೇಟ್ ಇಟ್ರು ನೋಡೋಣ ಈ ಪುಟ್ಟ ಪ್ಯಾಕೇಜ್ನಲ್ಲಿ. ಹೈ ವೋಲ್ಟೇಜ್ ಕ್ಷೇತ್ರ ಚಾಮರಾಜನಗರದಲ್ಲಿ ಯಡಿಯೂರಪ್ಪ ಮತಬೇಟೆಯಾಡಿದ್ರು. ಬೆಳಿಗ್ಗೆ ವರುಣ, ಸಂಜೆ ಚಾಮರಾಜನಗರದಲ್ಲಿ ಸೋಮಣ್ಣ ಪರ ಮತಯಾಚಿಸಿದ್ರು. ವಿ ಸೋಮಣ್ಣರನ್ನ ಬಿಎಸ್ವೈ ಬಾಯ್ತುಂಬ ಹೊಗಳಿದ್ರು. ಹಾನಗಲ್ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಸಜ್ಜನರ್ ಪರ ಸಿಎಂ ಪ್ರಚಾರ ಮಾಡಿದ್ರು. ರೋಡ್ ಶೋದಲ್ಲಿ ಮುಸ್ಲಿಂ ಮಹಿಳೆಯರು ಭಾಗಿಯಾದರು. ಸಿಎಂಗೆ ಕೈಮುಗಿದು ನಮಸ್ಕರಿಸಿದ್ರು. ಶಿರಹಟ್ಟಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಚಂದ್ರು ಲಮಾಣಿ ಪರವೂ ಸಿಎಂ ಪ್ರಚಾರ ಮಾಡಿದ್ರು. ಮೋದಿ ವ್ಯಾಕ್ಸಿನ್ ತಗೊಂಡು ಕಾಂಗ್ರೆಸ್ನವರು ಆರಾಮಾಗಿ ಅಡ್ಡಾಡುತ್ತಿದ್ದಾರೆ ಎಂದರು.
ಸುಮಲತಾ ಅಂಬರೀಶ್ ದಳಪತಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ರಾಮನಗರದಲ್ಲಿ ಕಣಕ್ಕಿಳಿದಿರೋ ನಿಖಿಲ್ ಸೋಲಿಸಲು ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ನಡೆಸಿತು. ಸಭೆಯಲ್ಲಿ ಜೆಡಿಎಸ್ ವಿರುದ್ಧ ಹರಿಹಾಯ್ತು. ಬೀಳಗಿಯಲ್ಲಿ ಕಿಚ್ಚ ಸುದೀಪ್ ಬಿಜೆಪಿ ಅಭ್ಯರ್ಥಿ ಮುರುಗೇಶ್ ನಿರಾಣಿ ಪರ ರೋಡ್ ಶೋ ನಡೆಸಿದ್ರು. ಕಿಚ್ಚ ಕಿಚ್ಚ ಎಂದು ಕೂಗಿದ ಅಭಿಮಾನಿಗಳನ್ನು ಕಂಡು ಸುದೀಪ್ ಕೈ ಲಟಿಕೆ ಹೊಡೆದು ದೃಷ್ಟಿ ತೆಗೆದರು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಶಿಡ್ಲಕಟ್ಟೆಯಲ್ಲಿ ಮಾಧುಸ್ವಾಮಿ ಬೆಂಬಲಿಗರಿಗೆ ಜನ ಘೆರಾವ್ ಹಾಕಿದ್ರು. ರಸ್ತೆ ಕೇಳಿದ್ರೆ ನಿಮ್ಮೂರಿಗೆ ರೋಡ್ ಇದೆಯಾ ಅಂದವನ ಪರ ಯಾಕೆ ಬಂದ್ರಿ ಅಂತ ತರಾಟೆಗೆ ತೆಗೆದುಕೊಂಡ್ರು. ಸಕ್ಕರೆ ನಾಡು ಮಂಡ್ಯದಲ್ಲಿ ಇವತ್ತು ಮೋಹಕ ತಾರೆ ರಮ್ಯಾ ಕಾಂಗ್ರೆಸ್ ಪರ ಮತ ಬೇಟೆಗೆ ಇಳಿದಿದ್ರು. ಪ್ರಿಯಾಂಕಾ ಗಾಂಧಿ ಜೊತೆ ಮಂಡ್ಯ ಮಾಜಿ ಸಂಸದೆ ರಮ್ಯಾ ಸಮಾವೇಶದ ವೇದಿಕೆ ಮೇಲೆ ಕಾಣಿಸಿಕೊಂಡ್ರು. ಹೆಚ್ಚು ಮಾತನಾಡಲಿಲ್ಲ ರಮ್ಯಾ, ಆದರೂ ಕೂಡ ಅವರ ಉಪಸ್ಥಿತಿ ಕಾರ್ಯಕ್ರಮದ ಮೆರುಗು ಹೆಚ್ಚು ಮಾಡದಂತಿತ್ತು. ಇದೇ ವೇದಿಕೆಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ರು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ. ಇನ್ನು ಮಂಡ್ಯ ಜನ ಈ ಬಾರಿ ಬದಲಾವಣೆಗಾಗಿ ಪೂರ್ಣ ಬಹುಮತದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕಿ ಅಂತ ಮನವಿ ಮಾಡಿದ್ರು. आज वो कुछ भी कर ले, यहाँ बदलाव की हवा चल गई है, यहाँ बदलाव आएगा. आप बदलाव लाएंगे, कांग्रेस को भारी बहुमत से जिताइए ताकि यहाँ पे आपकी एक ऐसी सरकार बने जो आपकी. ಮತ್ತೊಂದು ಕಡೆ ರಮ್ಯಾ ವಿರುದ್ಧ ಅಂಬರೀಶ್ ಅಭಿಮಾನಿಗಳು ರೊಚ್ಚಿಗೆದ್ದ ಘಟನೆ ಕೂಡ ಮಂಡ್ಯದಲ್ಲಿ ನಡೆಯಿತು. ಅಂಬರೀಶ್ ಅವರ ಸಚಿವ ಸ್ಥಾನ ಹೋಗೋಕೆ ರಮ್ಯಾ ಕಾರಣ, ಜನ ರಮ್ಯಾ ಅವರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಕಿಡಿಕಾರಿದ ಪ್ರಸಂಗ ಕೂಡ ನಡೆಯಿತು. ಮಂಡ್ಯದಲ್ಲಿ ಯಾರು ಮೋಹಕ ತಾರೆ ರಮ್ಯವರ ಗೆಲುವಿನ ರಾಯಭಾರಿ ಆಗಿದ್ರು ಅಂತ ಅಂಬರೀಷಣ್ಣನ ಅಂತಿಮ ದರ್ಶನಕ್ಕೆ ಬರದೇ ಇರುವುದು ಅವ್ರ ಕರ್ಮ. ಸಾರ್ವತ್ರಿಕ ಚುನಾವಣೆಯಲ್ಲಿ ಕೇವಲ 5-6 ಸಾವಿರ ಮತಗಳಿಂದ ಸೋತ ತಕ್ಷಣ ಆ ದಿನವೇ ಲಾರಿ ತಗೊಂಡು ಬಂದು ಮನೆಯಲ್ಲಿದ್ದ ಸಾಮಾನುಗಳೆಲ್ಲ ತುಂಬಿಕೊಂಡು ಮಂಡ್ಯ ಖಾಲಿ ಮಾಡಿದ ರಮ್ಯವರು ಇವತ್ತು ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆ ಕಾಣಿಸ್ಕೊತಾವ್ರೆ ಅಂದ್ರೆ ಅದು ಹಾಸ್ಯಾಸ್ಪದ. ನಿನ್ನೆವರೆಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ತಮ್ಮ ಸ್ವಂತ ಬಲದಿಂದ ಒಂದಷ್ಟು ಮತಗಳನ್ನ ಪಡ್ಕೊಳ್ಳುವ ಸಾಧ್ಯತೆ ಇತ್ತು. ಖಂಡಿತ ಇದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹಿನ್ನಡೆ. ಪ್ರಿಯಾಂಕಾ ವಾದ್ರಾ ಅವ್ರು ಬಂದೋಗಿದ್ರೆ ಏನು ಆಗ್ತಾ ಇರಲಿಲ್ಲ. ಅವ್ರ ಜೊತೆ ಈ ರಮ್ಯಾ ಬರ್ತಾ ಇರೋದು. ಇತ್ತ ಮಂಡ್ಯ ಏನ್ ನನ್ಗೆ ಹೊಸದಲ್ಲ, ನಾನು ಆಗಾಗ ಇಲ್ಲಿಗೆ ಬಂದು ಹೋಗ್ತಾನೆ ಇರ್ತೀನಿ, ಆದ್ರೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೇ. ಇಲ್ಲೇ ಇರ್ತೀನಿ, ಸಿಕ್ಕಿದ್ರೆ ಗೌಡ್ರ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ರಮ್ಯಾ. ಇನ್ನು ಯಾವಾಗ ಮತಯಾಚನೆಯ ಇರಾದೆಯಿಂದ ನೀಡಿದ್ದ ವಿಸಿಟ್ ವಿವಾದಕ್ಕೆ ಕಾರಣವಾಯಿತು ಅದು ಗೊತ್ತಾಯ್ತು ರಮ್ಯಾ ಅವರಿಗೆ. ಇದಕ್ಕೆ ಕೂಡ ಸ್ಪಷ್ಟನೆ ನೀಡಿದ್ದಾರೆ ರಮ್ಯಾ. ಟ್ಯೂಮರ್ ಬಂದಿತ್ತು, ಸೊ ನಾನು ಅದನ್ನ ಸರ್ಜರಿ ಮಾಡಿಸಿದೆ ಅವಾಗ. ಆ್ಯಂಡ್ ನನ್ನ ನೇಚರ್ ಏನಂದರೆ ನಾನು ಯಾವತ್ತೂ ಬಂದು ಹಂಚ್ಕೊಳ್ಳೋದು ನೇಚರ್ ಇಲ್ಲ ನನಗೆ. ನಾನು ಏನೇ ಇದ್ರೂ ಕೆಲಸದ ಬಗ್ಗೆ ಮಾತಾಡ್ತೀನಿ ಹೊರತು ನನ್ನ ಪರ್ಸ್ನಲ್ ವಿಷಯ ನಾನು ಯಾವತ್ತೂ ಮಾತಾಡೋಕೆ ಹೋಗಲ್ಲ. ಎಲ್ಲರೂ ಏನೇನೋ ಹಬ್ಬಿಸ್ತಾರೆ, ಅಪಪ್ರಚಾರ ಮಾಡ್ತಾರೆ, ಅದು ಒಂದು ಕಡೆ ಬೇಜಾರಾಗುತ್ತೆ. ಬಟ್ ನನಗೆ ಗೊತ್ತು ನಾನು ಯಾರು ಅಂತ. ಸೊ ಅದ್ರ ಬಗ್ಗೆ ನಾನು ಹೇಳಿ ನಾನು ಸಿಂಪತಿ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ರಾಹುಲ್ ಗಾಂಧಿ ತೀರ್ಥಹಳ್ಳಿ, ಹರಿಹರ, ಚಿಕ್ಕಮಗಳೂರಿನಲ್ಲಿ ಭರ್ಜರಿ ಪ್ರಚಾರವನ್ನ ನಡೆಸಿದ್ರು. ಪ್ರಿಯಾಂಕಾ ಗಾಂಧಿ ಮಂಡ್ಯ, ಚಿಂತಾಮಣಿ, ಹೊಸಕೋಟೆಯಲ್ಲಿ ರೋಡ್ ಶೋ ನಡೆಸಿದ್ರು. ಇಲ್ಲಿ 40% ಸರ್ಕಾರಕ್ಕೆ 40 ಸೀಟ್ ಅಂದ್ರೆ 40% ಸರ್ಕಾರಕ್ಕೆ 40 ಸೀಟ್ ಮಾತ್ರ ಕೊಡಿ ಅನ್ನೋ ಭಾಷಣನು ರಾಹುಲ್ ಬಾಯಲ್ಲಿ ಹೊರಬಿತ್ತು. ಕರ್ನಾಟಕ ಕೈವಶಕ್ಕೆ ಕಾಂಗ್ರೆಸ್ನ ಗಾಂಧಿ ಪರಿವಾರ ದಂಡೆತ್ತಿ ಬಂದಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಉತ್ತರದಿಂದ ದಕ್ಷಿಣದವರೆಗೆ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಪ್ರಿಯಾಂಕಾ ವಾದ್ರಾ ಇಂದು ಭರ್ಜರಿ ರೋಡ್ ಶೋ ನಡೆಸಿದ್ರು. ಮಂಡ್ಯ, ಚಿಂತಾಮಣಿ, ಹೊಸಕೋಟೆಯಲ್ಲಿ ಪ್ರಿಯಾಂಕಾ ಮತಯಾಚಿಸಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತೀರ್ಥಹಳ್ಳಿ, ಹರಿಹರ, ಚಿಕ್ಕಮಗಳೂರಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ರು. ದಾರಿಯುದ್ದಕ್ಕೂ ಬೆಲೆ ಏರಿಕೆ ಬಗ್ಗೆಯೇ ಪ್ರಸ್ತಾಪ ಮಾಡಿದ ರಾಹುಲ್, ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ 30% ಆದರೂ ಬಿಜೆಪಿಯವರು ಪ್ರೀತಿ ತೋರಿಸಲಿ ಅಂತ ಕಾಲೆಳೆದ್ರು. मेरे साथ कांग्रेस पार्टी ने ये किया, मुझे ये कहा, मुझे ऐसे बोला, मुझे ये बोला, ये कहिए 70% ये खुल के बोलिए. 30% आप कर्नाटका के बारे में बोल दीजिए, महंगाई के बारे में बोलिए, 1100 रुपए का सिलेंडर उसके बारे में बोलिए, 100 रुपए का पेट्रोल उसके बारे में बोलिए. मैंने कहा कि बीजेपी ने आपकी पिछली सरकार चोरी की, इस बार भी चोरी करने की कोशिश करेंगे. इसलिए आपको कांग्रेस पार्टी को कम से कम 150 सीटें दिलवानी है. और बीजेपी को ये जो 40 नंबर है इतना अच्छा लगता है, इतना प्यारा लगता है, इनको आप खुश कीजिए और 40 सीटें पकड़ा दी. ಪ್ರಿಯಾಂಕಾ, ರಾಹುಲ್ ಗಾಂಧಿ ಜೊತೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಲ ತುಂಬಿದ್ದು ಸಿದ್ದರಾಮಯ್ಯ ಮತ್ತು ಖರ್ಗೆ. ಪ್ರಚಾರದಲ್ಲಿ ಬಸವಣ್ಣ, ಅಂಬೇಡ್ಕರ್ ವಿಚಾರಧಾರೆಗಳು ಕೂಡ ಹರಿದಾಡಿದ್ವು. ಚುನಾವಣಾ ಕಣದಲ್ಲಿ ಟಗರು ಸಿದ್ದರಾಮಯ್ಯ ಧೂಳೆಬ್ಬಿಸಿದ್ರು. ಆ ಕಡೆ ವರುಣಾದಲ್ಲಿ ಬಿಜೆಪಿ ದಂಡೆತ್ತಿ ಬಂದ್ರೆ, ಈ ಕಡೆ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಗುಡುಗಿದ್ರು. ಕಾಂಗ್ರೆಸ್ನಲ್ಲಿ ಸ್ಟಾರ್ ಪ್ರಚಾರಕರೇ ಇಲ್ಲ ಎಂದ ಬಿಜೆಪಿಗೆ ಟಕ್ಕರ್ ಕೊಟ್ರು. ಭಾಲ್ಕಿಯಲ್ಲಿ ಈಶ್ವರ್ ಖಂಡ್ರೆ ಪರ ಖರ್ಗೆ ಭರ್ಜರಿ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ಸಿಗರು ಬಸವಣ್ಣನ ಅನುಯಾಯಿಗಳು, ಆದ್ರೆ ಬಿಜೆಪಿ ಅಂಬೇಡ್ಕರ್ ರನ್ನ ಅವಮಾನ ಮಾಡಿದೆ ಅಂದ್ರು. ನಮಗೆ
ಕೇಂದ್ರ ನಾಯಕರಿದ್ದಾರೆ, ಎಲ್ಲರೂ ಬರ್ತಾರೆ. ಕಾಂಗ್ರೆಸ್ನಲ್ಲಿ ಕೇಂದ್ರ ನಾಯಕರು ಯಾರೂ ಇಲ್ಲ. ಸಿದ್ದರಾಮಯ್ಯ, ಡಿಕೆಶಿ ಅವ್ರು ಬಿಟ್ಟರೆ ಯಾರು ಪ್ರಚಾರ ಮಾಡ್ತಾ ಇಲ್ಲ. ಖರ್ಗೆ ಅವರು ಯಾರು, ಪ್ರಿಯಾಂಕಾ ಯಾರು, ರಾಹುಲ್ ಗಾಂಧಿ ಯಾರು, ಸುರ್ಜೇವಾಲಾ ಯಾರು, ವೇಣುಗೋಪಾಲ್ ಯಾರು? ಡಬಲ್ ಇಂಜನ್ ಸರ್ಕಾರ ನಮಗೆ ಏನು ಕೊಡ್ತು? ಬೊಮ್ಮಾಯಿ ಸರ್ಕಾರ, ಮೋದಿ ಸರ್ಕಾರ. ಡಬಲ್ ಇಂಜನ್ ಸರ್ಕಾರದಿಂದ ಕರ್ನಾಟಕಕ್ಕೆ ಏನು ಲಾಭ ಆಗಿಲ್ಲ. ದೊಡ್ಡ ಫ್ಯಾಕ್ಟರಿಗಳು ಬರಲಿಲ್ಲ, ದೊಡ್ಡ ದೊಡ್ಡ ಉದ್ದಿಮೆಗಳು ಬರಲಿಲ್ಲ, ದೊಡ್ಡ ದೊಡ್ಡ ನೌಕರಿಗಳು ಸಿಗಲಿಲ್ಲ, ಏನೂ ಆಗ್ಲಿಲ್ಲ. ಇದ್ದ ನೌಕರಿಗಳ ಕಿತ್ಕೊಂಡು ನಡೆದಿದ್ದಾರೆ. ಇದ್ದಿದ್ದನ್ನ ನಮ್ಮಲ್ಲಿ ತಗೊಂಡು ಬೇರೆ ಕಡೆ ಒಯ್ತಾ ಇದ್ದಾರೆ. ಇದ್ದ ಕಾರ್ಖಾನೆ ಬಂದ್. ಇನ್ನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿ ಪ್ರಚಾರದ ಅಖಾಡಕ್ಕೆ ಧುಮ್ಕೋಕೆ ಅಣಿಯಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತು ಹದ್ದು ಆಪತ್ತನ್ನ ತಂದ ಪ್ರಸಂಗ ನಡೆದಿದೆ. ಕೋಲಾರದ ಮುಳುಬಾಗ್ಲಿಗೆ ಹೆಲಿಕಾಪ್ಟರ್ ಹೋಗೋ ಸಂದರ್ಭದಲ್ಲಿ ಹದ್ದು ಡಿಕ್ಕಿ ಹೊಡೆದು ಕಾಪ್ಟರ್ ಗಾಜು ಪುಡಿ ಪುಡಿ ಆಗೋಯ್ತು. ಡಿಕೆಶಿ ಆಯಸ್ಸು ಅದೃಷ್ಟ ಗಟ್ಟಿಗಿತ್ತು, ಸ್ವಲ್ಪದರಲ್ಲೇ ಬಚಾವಾದ. ಆತಂಕ ಆಗದೆ ಇರುತ್ತಾ ಇನ್ನೇನು ನೆಲ ಬಿಟ್ಟು ಮೇಲೆ ಹಾರೋಕೆ ಸಿದ್ಧವಾಗಿದ್ದ ಹೆಲಿಕಾಪ್ಟರ್ಗೆ ಅದೆಲ್ಲಿತ್ತೋ ಏನೋ ಹದ್ದೊಂದು ಧುತ್ತಂತ ಬಂದು ಡಿಕ್ಕಿ ಹೊಡೆದೇ ಬಿಡ್ತು. ಡಿಕ್ಕಿ ಹೊಡೆದ ಪರಿಣಾಮ ನೀವು ನೋಡ್ತಿರೋ ಹಾಗೆ ಡಿಕೆಶಿ ಇದ್ದ ಹೆಲಿಕಾಪ್ಟರ್ ಮುಂಭಾಗದ ಗಾಜು ಪೀಸ್ ಪೀಸ್ ಆಯ್ತು. ನಂತರ ತಾಂತ್ರಿಕ ದೋಷ ಕೂಡ ಕಂಡುಬಂತು. ಮುಂದಕ್ಕೆ ಹೋದ್ರೆ ಪ್ರಾಣಕ್ಕೆ ಅಪಾಯ ಅಂತ ಹೊಸಕೋಟೆವರೆಗೂ ಹೋದ ಕಾಪ್ಟರ್ ವಾಪಸ್ HALನಲ್ಲಿ ಲ್ಯಾಂಡ್ ಆಯ್ತು. ಇದರಿಂದಾಗಿ 1 ಗಂಟೆಗೆ ಕೋಲಾರಕ್ಕೆ ಹೋಗಬೇಕಿದ್ದ ಡಿಕೆಶಿ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಹೋಗೋದ್ರಲ್ಲಿ ತಡವಾಯ್ತು. ತಡ ಆಗಿದ್ದು ಓಕೆ, ಸದ್ಯ ಪ್ರಾಣ ಉಳಿತಲ್ಲ ಅಂತ ನಿಟ್ಟುಸಿರು ಬಿಟ್ಟ ಡಿಕೆಶಿ ಘಟನೆ ಬಗ್ಗೆ ಹೀಗಂದ್ರು. ನಾನು ಮುಳುಬಾಗಿಲಿಗೆ ಬರ್ಬೇಕಾದ್ರೆ ಒಂದು 7-8 ನಿಮಿಷ ಪ್ರಯಾಣ ಮಾಡಿದ್ದೆ. ಅಷ್ಟರಲ್ಲಿ ಒಂದು ದೊಡ್ಡ ಹದ್ದು ಬಂದು ಹೆಲಿಕಾಪ್ಟರ್ ಹೊಡಿತು, ಗ್ಲಾಸ್ ಎಲ್ಲ ಒಡೆದೋಯ್ತು. ಬಹಳ ದೊಡ್ಡ ಅನಾಹುತ ಆಗ್ಬೇಕಾಯ್ತು. ಸದ್ಯ ಆ ಹೆಲಿಕಾಪ್ಟರ್ ಪಾಪ ಕ್ಯಾಪ್ಟನ್ ಪೈಲಟ್ ಬಹಳ ಪ್ರಜ್ಞೆಯಿಂದ ಅವನು ಭೂಸ್ಪರ್ಶ ಮಾಡಿ ಬಹಳ ತಾಳ್ಮೆಯಿಂದ ಇಳಿಸ್ತಾ. ಇನ್ನು 2 ರಾಷ್ಟ್ರೀಯ ಪಕ್ಷಗಳ ಅಬ್ಬರದ ಮಧ್ಯೆ ಜೆಡಿಎಸ್ ಕ್ಯಾಂಪೇನ್ ಕೂಡ ಜೋರಾಗಿತ್ತು. ಸ್ಟಾರ್ ಪ್ರಚಾರಕರು ಇಲ್ಲದೆ ಹೋದ್ರೂ ಕೂಡ ದೇವೇಗೌಡರು, ಕುಮಾರಸ್ವಾಮಿ ಎಲೆಕ್ಷನ್ ಫೀಲ್ಡ್ ನಲ್ಲಿ ಧೂಳೆಬ್ಬಿಸಿದ್ರು. ವರ್ಷದ ದೇವೇಗೌಡರು ಪಕ್ಷದ ಗೆಲುವಿಗಾಗಿ ಅಖಾಡಕ್ಕಿಳಿದಿದ್ದಾರೆ. ಚಿಕ್ಕನಾಯಕನಹಳ್ಳಿಯ ತಿಮ್ಮನಹಳ್ಳಿಯಲ್ಲಿ ಮತಯಾಚಿಸಿದ್ರು. 90 ಆದ್ರೂ ಪ್ರತಿದಿನ 8 ರಿಂದ 9 ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ, ಯಾಕೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂದ್ರು. ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ HP ಸ್ವರೂಪ್ಗಾಗಿ ಕಾರ್ಯಕರ್ತರು ದೇಣಿಗೆ ಸಂಗ್ರಹಿಸಿದ್ರು. ಬಾನು ಎಂಬ ಪುಟ್ಟ ಬಾಲಕಿಯೊಬ್ಬಳು ತಾನು ಸಂಗ್ರಹಿಸಿಟ್ಟಿದ್ದ ಹುಂಡಿ ಹಣವನ್ನೇ ನೀಡಿದ್ಲು. RR ನಗರದಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ಒಳ ಒಪ್ಪಂದ ಮಾಡಿಕೊಂಡಿದ್ಯಂತೆ. ಅದರಿಂದ ಜೆಡಿಎಸ್ ಅಭ್ಯರ್ಥಿ ವಿ ನಾರಾಯಣಸ್ವಾಮಿ ತುರ್ತು ಸುದ್ದಿಗೋಷ್ಠಿ ನಡೆಸಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದರು. ವಯಸ್ಸು 83, ಸುಮಾರು 7 ದಶಕಗಳ ರಾಜಕೀಯ, 23 ವರ್ಷಗಳ ಸ್ವಪಕ್ಷದ ಅನುಭವ, ಹಲವು ಹುದ್ದೆಗಳನ್ನ ಪಡೆದು ನಿಭಾಯಿಸಿದ ಚಾಕಚಕ್ಯತೆ, ಸ್ವಾಭಿಮಾನ, ಹಿಂದುತ್ವ ವಿರೋಧಿ ಹೋರಾಟ, ಊಹೆಗೂ ನಿಲುಕದ ರಾಜಕೀಯ ನಡೆ, ಇವತ್ತು ಮಹಾರಾಷ್ಟ್ರ ರಾಜಕಾರಣವನ್ನೇ ಅಲುಗಿಸಿದ ನಡೆ, ಅವರೇ ಶರದ್ ಪವಾರ್. ಹಾಗಾದ್ರೆ ಇವತ್ತು ಅವರಿಟ್ಟ ನಡೆ ಅಚ್ಚರಿ ಮೂಡಿಸಿದ್ಯಾಕೆ? ಯಾಕೆ ಅಂದ್ರೆ ಶರದ್ ಪವಾರ್ ಇವತ್ತು ಎನ್ಸಿಪಿ ಅಧ್ಯಕ್ಷ ಸ್ಥಾನ ತ್ಯಜಿಸಿದ್ದಾರೆ. ವಿಪಕ್ಷಗಳ ಪಾಲಿನ ಈ ಚಾಣಕ್ಯ ಅಚ್ಚರಿ, ಆಘಾತ, ಖೇದ, ಸಂತಸ ಎಲ್ಲವೂ ಒಂದೇ ಸಮಯದಲ್ಲಿ ಆಗುವಂತೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಕೇಂದ್ರ ಸಚಿವ ಹೀಗೆ ಹಲವು ಹುದ್ದೆ ನಿಭಾಯಿಸಿದ್ದ ಶರದ್ ಪವಾರ್ ಕಟ್ಟ ಕಾಂಗ್ರೆಸ್ಸಿಗರಾಗಿದ್ದವರು. ಯಾವಾಗ ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮೊದಲ ಬಾರಿ ಆಯ್ಕೆಯಾದ್ರೂ ಅದನ್ನ ವಿರೋಧಿಸಿ ಹೊರನಡೆದ ಶರದ್ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಸ್ಥಾಪಿಸಿದ್ರು. ಬಳಿಕ ಅದೇ ಕಾಂಗ್ರೆಸ್ ನೇತೃತ್ವದ UPAನ ಭಾಗವಾದ್ರು. ಅಚ್ಚರಿ ಅನ್ನೋ ಹಾಗೆ ಶಿವಸೇನೆ ಜೊತೆ ಮಹಾವಿಕಾಸ್ ಅಘಾಡಿಯನ್ನು ನಿರ್ಮಿಸಿ ಉದ್ಧವ್ ಠಾಕ್ರೆಯನ್ನ ಸಿಎಂ ಮಾಡುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ರು. ಇತ್ತೀಚೆಗೆ ಪಕ್ಷದಲ್ಲಿ ಹೆಚ್ಚಿದ ಬಿರುಕು, ಅಜಿತ್ ಪವಾರ್ ಜೊತೆಗಿನ ಜಟಾಪಟಿ, ಹಾಗೆ ವಯಸ್ಸು ಈ ನಾಯಕನನ್ನ ಕೊಂಚ ಮೆತ್ತಗಾಗಿಸಿದ್ದು ಸುಳ್ಳಲ್ಲ. ಈಗ ಪಕ್ಷದ ಹಿತದೃಷ್ಟಿಯಿಂದಲೇ ಅಧ್ಯಕ್ಷಗಿರಿ ತ್ಯಾಗ ಮಾಡಿದ್ದಾರೆ. ಶರದ್ ತ್ಯಾಗ ಘೋಷಣೆ ಕೇಳಿದ ಪರಮಾಪ್ತರು ಕಣ್ಣೀರಿಟ್ಟ ಪ್ರಸಂಗವೂ ನಡೆಯಿತು. ಸದ್ಯಕ್ಕೆ ಶರದ್ ಪವಾರ್ ಜಾಗವನ್ನ ಪ್ರಫುಲ್ ಪಾಟೀಲ್ ತುಂಬುತ್ತಾರೋ, ಅಜಿತ್ ಪವಾರ್, ಸುನಿಲ್ ಠಾಕ್ರೆ, ಜಯಂತ್ ಪಾಟೀಲ್ ನಿಭಾಯಿಸ್ತಾರ? ಸದ್ಯಕ್ಕೆ ಕುತೂಹಲವಾಗೇ ಇದೆ.